ಕೊಡಗು ಜಿಲ್ಲೆಯಲ್ಲಿ 2018ರ ಕರಾಳ ನೆನಪು ಮಾಸುವ ಮುನ್ನವೇ ಮತ್ತೊಂದು ಜಲಪ್ರಳಯದ ಆತಂಕ ಶುರುವಾಗಿದೆ. ಜಿಲ್ಲಾಡಳಿತ ಗುರುತು ಮಾಡಿದ ಸ್ಥಳದಲ್ಲೇ ಭೂಮಿ ಬಾಯ್ಬಿಡ್ತಿದೆ. ಊರು ಬಿಟ್ಟೋಗಿ ಎಂದ್ರೂ ಜನ ಮಾತ್ರ ಮನೆ ಬಿಡ್ತಿಲ್ಲ. ಎರಡ್ 2018ರಲ್ಲಿ ಜಲಪ್ರಳಯಕ್ಕೆ ಕಾರಣ ಆದರೂ ಕೂಡ ಮುಂದಿನ ದಿನಗಳಲ್ಲಿ 44 ಭಾಗಗಳಲ್ಲಿ ಜಲಪ್ರಳಯ ಮತ್ತೆ 34 ಭಾಗಗಳಲ್ಲಿ ಭೂಕುಸಿತ ಉಂಟಾಗುತ್ತೆ ಎಂಬ ಜಿಲ್ಲಾಧಿಕಾರಿಗಳ ಸೂಚನೆ ನೀಡಿದ್ರು. ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಜನರಿಗೆ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಈಗಾಗಲೇ ನೋಟಿಸ್ ಅನ್ನು ಜಾರಿ ಮಾಡಿದೆ. ಕೊಡಗು ಜನರಿಗೆ ಅದ್ಯಾರ ಶಾಪವೋ ಗೊತ್ತಿಲ್ಲ. ನೆಮ್ಮದಿಯಾಗಿ ಬದುಕೋದಿರ್ಲಿ, ಜೀವಂತವಾಗಿ ಬದುಕಿದ್ರೆ ಸಾಕು ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. 2018ರ ಕರಾಳ ದೃಶ್ಯಗಳು ಕಣ್ಮುಂದೆ ಇರುವಾಗಲೇ ಮತ್ತೊಂದು ಮಹಾ ಜಲಪ್ರಳಯದ ಆತಂಕ ಶುರುವಾಗಿದೆ. ಮತ್ತೆಲ್ಲಿ ಊರಿಗೂರೇ ಸ್ಮಶಾನವಾಗುತ್ತೋ ಅನ್ನೋ ಭಯದಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. 2018ರ ನಂತರ ಮತ್ತೆ ನರಕ ದರ್ಶನ. ಬಾಯ್ಬಿಟ್ಟ ರಸ್ತೆ, ಗುಡ್ಡ ಕುಸಿತ, ಮನೆ ಧ್ವಂಸ. ಈ ರಣಭೀಕರ ದೃಶ್ಯಗಳನ್ನ ನೋಡ್ತಾ ಇದ್ರೇನೆ ನಿಂತಲೇ ನಡುಕ ಶುರುವಾಗುತ್ತೆ. ವರುಣಾಸುರನ ಅಬ್ಬರಕ್ಕೆ ದೈತ್ಯಾಕಾರದ ಪರ್ವತಗಳೇ ದಿಕ್ಕೆಟ್ಟು ಹೋಗಿವೆ. ಮನೆ ಮಠಗಳಂತೂ ತರೆಗೆಲೆಗಳಂತೆ ನೆಲಕಚ್ಚಿ ಹೋಗಿವೆ. ಪ್ರಕೃತಿಯ ರಣಚಂಡಿ ಆರ್ಭಟಕ್ಕೆ ಸಿಕ್ಕು ಸತ್ತವರೆಷ್ಟು, ಕೊಚ್ಚಿ ಹೋದ ಮನೆಗಳೆಷ್ಟು. ಈಗಲೂ ಈ ಕರಾಳ ಜಲಪ್ರಳಯದ ಕುರುಹುಗಳು ಜೀವಂತವಾಗಿರುವಾಗಲೇ ಮತ್ತೊಂದು ಮಹಾಪ್ರಳಯದ ಮುನ್ಸೂಚನೆ ಸಿಗ್ತಾ ಇದೆ. ಪುನರ್ವಸು ಮಳೆಯ ಹೊಡೆತಕ್ಕೆ ಎಲ್ಲಂದ್ರಲ್ಲಿ ಭೂಮಿ ಬಾಯ್ಬಿಡ್ತಾ ಇದೆ. ಮನೆ, ಶಾಲೆ, ರಸ್ತೆ ಎನ್ನದೆ ಎಲ್ಲಂದ್ರಲ್ಲಿ ಗುಡ್ಡ ಬೆಟ್ಟಗಳು ಕುಸಿತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಅಲ್ಲಲ್ಲಿ ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸಂಪಾಜೆ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಯ ಹಿಂಭಾಗ ಬೆಟ್ಟ ಕುಸಿದು ಶಾಲೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಏನು ಕಳೆದ 2 ದಿನಗಳಿಂದಷ್ಟೇ ಸ್ವಲ್ಪ ಪ್ರಮಾಣದ ಮಣ್ಣು ಕುಸಿತು. ಈಗ ತಡರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ದೊಡ್ಡ ಬೆಟ್ಟ ಶಾಲೆಯ ಮೇಲೆ ಬಿದ್ದಿರುವಂತದ್ದನ್ನ ನಾವು ನೋಡಬಹುದಾಗಿರುವಂತದ್ದು. ಈಗ ಅಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಹೋಗೋದಾದ್ರೆ ಈಗ ನಾವು ನೋಡಬಹುದು, ಇದು ಸಂಪಾಜೆ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆ. ಇಲ್ಲಿ ಸುಮಾರು 86 ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಆದ್ರೆ ಕಳೆದ 2 ದಿನಗಳಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಸ್ವಲ್ಪ ಪ್ರಮಾಣದ ಮಣ್ಣು ಕೆಳಗೆ ಜಾರಿತ್ತು. ಆದ್ರೆ ಈಗ ಶಾಲೆಯಲ್ಲಿರುವಂತಹ 86 ಮಕ್ಕಳನ್ನು ಕೂಡ ಪಕ್ಕದಲ್ಲಿರುವಂತಹ ಸರ್ಕಾರಿ ಶಾಲೆಗೆ ಸ್ಥಳಾಂತರವನ್ನ ಮಾಡಿರುವಂತದ್ದು. ಏನಾದ್ರೂ ಕೂಡ ಶಾಲೆಯಲ್ಲಿ ಶಾಲೆ ಏನಾದ್ರೂ ಕೂಡ ಇದ್ದಿದ್ರೆ ಆ ಮಕ್ಕಳಿಗೂ ಕೂಡ ಭಾರಿ ಪ್ರಮಾಣದ ಅಪಾಯ ಉಂಟಾಗ್ತಾ ಇದೆ. ಪ್ರಕೃತಿ ನೋಡೋದಕ್ಕೆಷ್ಟು ಸುಂದರವೋ ಅಷ್ಟೇ ಡೇಂಜರಸ್. ಜಿಲ್ಲೆಯಾದ್ಯಂತ ಮಹಾಮಳೆ ಸುರಿತಾ ಇದೆ. ಕಾವೇರಿ ಮತ್ತು ಲಕ್ಷ್ಮಣ ತೀರ್ಥ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಬಹುತೇಕ ರಸ್ತೆಗಳು ಬಂದ್ ಆಗಿದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಬೆಟ್ಟ ಬಾಯ್ಬಿಡ್ತಾ ಇದೆ. ಹೀಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಜೀವ ಭಯದಲ್ಲೇ ವಾಹನ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಒಂದೇ ಒಂದು ಕ್ಷಣ ಪ್ರಕೃತಿ ಮಾತೆ ಮೈ ಕೊಡವಿದ್ರೆ ಮತ್ತೊಮ್ಮೆ ಮಹಾದುರಂತ ನಡೆಯೋದು ಗ್ಯಾರಂಟಿ. 70ರಿಂದ 80 ಸ್ಥಳಗಳಲ್ಲಿ ಜಲಪ್ರಳಯದ ಎಚ್ಚರಿಕೆ. ಕೊಡಗು ಜಿಲ್ಲೆಯ ಇಂದಿರಾನಗರ, ಜ್ಯೋತಿನಗರ, ವಿರಾಜಪೇಟೆ ತಾಲೂಕಿನ ಅಯ್ಯಪ್ಪನ ಬೆಟ್ಟ, ಕರಡಿಗೋಡು, ನಲ್ಲಿಹುದುಕೇರಿ, ಭಾಗಮಂಡಲ, ತಲಕಾವೇರಿ, ಕುಶಾಲನಗರದ ಶಾಯಿ ಬಡಾವಣೆ, ಶಂಕರ ಬಡಾವಣೆ, ಮಂಗಳೂರು ರಸ್ತೆಗಳೆಲ್ಲವೂ ಡೇಂಜರಸ್ ಝೋನ್ನಲ್ಲಿವೆ. ಜೊತೆಗೆ ಕಾವೇರಿ ಹಾಗೂ ಲಕ್ಷ್ಮಣ ತೀರ್ಥ ನದಿ ತಟದಲ್ಲಿ ಇರೋರ್ಗೂ ಅಪಾಯದ ಮುನ್ಸೂಚನೆಯನ್ನ ನೀಡಲಾಗಿದೆ. ಅದರಲ್ಲೂ ಜ್ಯೋತಿನಗರ ಹಾಗೂ ಇಂದಿರಾನಗರದಲ್ಲಿ ಕಳೆದ ಬಾರಿ ಮಹಾ ದುರಂತವೇ ನಡೆದು ಹೋಗಿತ್ತು. ಊರಿಗೂರೇ ಸ್ಮಶಾನವಾಗಿತ್ತು. ಆದರೂ ಕೂಡ ಇಲ್ಲಿನ ಕೆಲವರು ಬೇರೆ ಕಡೆ ಶಿಫ್ಟ್ ಆಗಿಲ್ಲ. ಒಟ್ಟಲ್ಲಿ ಕೊಡಗು ಜಿಲ್ಲೆಯಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹೀಗಾಗಿ ಪೊಲೀಸ್, ಅಗ್ನಿಶಾಮಕ ಸಿಬ್ಬಂದಿ, ನೋಡಲ್ ಅಧಿಕಾರಿಗಳು ಹಾಗೂ ಸ್ವಯಂ ಸೇವಕರನ್ನ ನಿಯೋಜನೆ ಮಾಡಲಾಗಿದೆ. 100ಕ್ಕೂ ಹೆಚ್ಚು ಆಶ್ರಯ ಕೇಂದ್ರಗಳನ್ನ ತೆರೆಯಲಾಗಿದ್ದು ಜಿಲ್ಲಾಡಳಿತ ಸಕಲ ಸನ್ನದ್ಧವಾಗಿ ನಿಂತಿದೆ. ಪ್ರೇಮ್ ಕುಮಾರ್, ನ್ಯೂಸ್ 18 ಕೊಡಗು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.